ಆಲ್ಮೋಸ್ಟ್ ಡನ್ ಗಾಯ್ಸ್. ಹೇ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇವತ್ತೇನು ಅಂದರೆ ನಾವು ತುಂಬ ದಿನಗಳ ನಂತರ ರೀಲ್ಸ್ ಮಾಡೋಣ ಅಂಥೇಳಿ ನಾವು ಅದಕ್ಕಿನ್ನತಿರು ರೀಲ್ಸ್ ಮಾಡೋಕ್ಕೆ ರೆಡಿ ಆದ್ವಿ. ಸೊ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರೀಲ್ಸ್ ಅಂತ ಹೇಳಿ ಪಾತ್ರೆ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಬೇಡಿ. ಫಸ್ಟು ಇವತ್ತು ನಾವು ಮಾಡಿರುವಂಥ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿನ ತೋರಿಸೋಣ ಅಂಥೇಳಿ ಅಷ್ಟೇ. ತುಂಬ ಹಸಿವಾಗ್ತಿದೆ ಬಟ್ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಆ್ಯಂಡ್ ಟೈಮು ಇಲ್ಲ ಅನ್ನೋ ಟೈಮಲ್ಲಿ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೊಬೋದು. ಇದು ಹೆಲ್ದಿ ಕೂಡ, ಈಸಿ ಕೂಡ ಆ್ಯಂಡ್ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು. ಮೊದಲಲ್ಲಿ ಒಂದು ಕುಕ್ಕರಲ್ಲಿ ಅನ್ನ ಮಾಡಿಟ್ಕೊಂಡು ಆ ಅನ್ನನ ಒಂದು ಬೇಸನ್ನು ಅಥವಾ ಒಂದು ಪಾತ್ರೆಗೆ ಹರ್ಕೋಬೇಕು. ಅಂದರೆ ಅದು ಒಂದು ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ ಅಂಥೇಳಿ, ಮತ್ತು ಕಲ್ಸೋಕ್ಕೂ ಈಸಿ ಆಗುತ್ತೆ ಅಂಥೇಳಿ. ನೆಕ್ಸ್ಟ್ ಅದಕ್ಕೆ ನಮಗೆ ಎಷ್ಟು ಉಪ್ಪು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಅನ್ನದ ಮೇಲೇ ಹಾಕ್ಕೊಬೇಕು. ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಬೇಕು. ಮೊಸರು ಜಾಸ್ತಿ ಹಾಕಿದ್ದಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾವು ತುಂಬ ಜನ ಇರೋದಕ್ಕೆ ಒಂದು ಪ್ಯಾಕೆಟ್ ಅಷ್ಟೇ ಮೊಸರು ಹಾಕಿದ್ವಿ. ಆಮೇಲೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂಥೇಳಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿದ್ವಿ. ಅಷ್ಟೇ ಅಲ್ಲ, ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆ ಕೊಟ್ಟಿರೋದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಇಷ್ಟೇ ಗೈಸ್ ರೆಸಿಪಿ, ಮತ್ತೇನೂ ಇಲ್ಲ. ಇದನ್ನೇ ಊಟ ಮಾಡಿದರೆ ಆಯಿತು ಅಷ್ಟೇ. ಇದ್ರ ಜೊತೆ ಸೈಡ್ಸಿಗೆ ಏನಾದರೂ ನಮಗೇನು ಬೇಕೋ ಹಪ್ಪಳ ಅಥವಾ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ಆಂಟಿಯವ್ರು ಮಾಡೋ ಸ್ಟೈಲು, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಯಾವಾಗಾದರೂ ನಾನು ಮಾಡಿದೆ ಅಂತ ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಇದಕ್ಕಿಂತ, ಬಟ್ ನನಗೆ ಆ ಟೇಸ್ಟಿಗೂ ಈ ಟೇಸ್ಟಿಗೂ ನಾನು ಮಾಡಿದೆ ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತು. ಸೊ ಇನ್ನೊಂದು ಸರಿ ಯಾವಾಗಾದರೂ ನಾನು ಮಾಡಿದೆ ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಹಂಚುತ್ತಿದ್ದೆ. ಸಮ ಪ್ರಮಾಣದಲ್ಲಿ ಹಂಚ್ತಾ ಇದ್ದಾರೆ. ಒಂದು ಇವರು ಏನು ಇಟ್ಕೊಬೇಕು ಹೇಳು, ವೇಟ್ ತೂಕ ಮಾಡೋದೊಂದು ಇಟ್ಕೊಬೇಕು. ನಾವು ಊಟ ಮಾಡ್ತಿರುವಾಗ ಗುಂಡಿನ ಕೆಲಸ ನೋಡ್ರಿ, ಇಲ್ಲಿ ಎಲ್ಲ ಉಪ್ಪನ್ನೆಲ್ಲ ಚೆಲ್ಲಿದ, ಉಪ್ಪಿನ ಬಾಕ್ಸ್ನ ದಬ್ಬಾಕಿದ. ನೆಕ್ಸ್ಟ್ ನಾವಿಲ್ಲಿ ರೀಲ್ಸ್ ಮಾಡೋಕ್ಕೆ ಅಂಥೇಳಿ ರೆಡಿ ಆದ್ವಿ. ಫಸ್ಟ್ ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿಗೆ ನಾವು ಬಿಡ್ಬೇಕು. ಈ ಸುಂದರ ಅಂತಂದ್ರೆ ಹೊಸ ಡ್ರೆಸ್ ಆಗ್ಬೇಕು. ಕಟ್ ಮಾಡಿ ಡೋರಿಂದ ಹಚ್ಚಿ ಬರ್ಬಾರ್ದು ವಿಡಿಯೋ. ಅದ್ರ ಸತ್ತೆಗೆ ಅಲ್ಲ, ನೀವು ಒಟ್ಟು ರೀಲ್ಸ್ ಶೂಟ್ ಮಾಡ್ತಾರೆ, ವಿಡಿಯೋ ಎಡಿಟ್ ಮಾಡಿ ಅಷ್ಟೇ. ವಿಡಿಯೋ ಕ್ಯಾಪ್ಚರ್ ಮಾಡಿ ನೀನು ಬರೋದಿಲ್ಲ ತಗಡೆ ಸಿಂಕ್ ನಿಂತ್ಕೊಂಡ್ ಮಾಡಿದ್ರೆ ಹೆಂಗ್ ಬರ್ತದೆ? ದೆವ್ ಹೊಡೆದ ಓಡಬೇಡ, ನಿನಗೆ ಹೇಳ್ತೀರ ಸಾಸತಿ ನಾನು. ಯಾರು ಫಸ್ಟ್ ಯಾರನ್ನ ಅಷ್ಟೇ ಹಿಡಿಬೇಕು. ಸ್ಟ್ರೈಟ್ ಮಾಡ್ಲ ಸುಮ್ಮನೆ ಅಡ್ಡು ಯೂಟ್ಯೂಬ್ಗೆ ಇದು ಇನ್ಸ್ಟಾಗ್ರಾಮ್ ಇದು ಹಾಕೋದು ಶಾರ್ಟ್ಸ್. ಈಗ ನೀನು ಒಬ್ಬನೇ ಮಾಡಕ ಕ್ಯಾಮೆರಾ ಕ್ಯಾಪ್ಚರ್ ಮಾಡಿ ಸೋದಾಕಿ ಬಾಯಿ ಮತ್ತೆ ಬರ್ತಾರೆ. ಸರಿ ಮತ್ತೆ ವಿಡಿಯೋ ಫಸ್ಟ್ ಫೋನ್ ಗೋಡೆ ಇದೆ, ಗೋಡೆ ಅಲ್ಲಿ ಟೈಮ್ ಇದು ಹಾಕಿದ್ರೆ ವಿಡಿಯೋ ಅಷ್ಟ. ಈಗ ಆನ್ ಆಗಕರೆ ಕಾಣಬೇಡ ಅಂತ ಆನ್ ಮಾಡು. ಅದು ಆನ್ ಆಗಕರೆ ಕಾಣಿಸ್ತಿಲ್ಲ. ಇಲ್ಲ ಇಲ್ಲ ಆನ್ ಆಗಿತ್ತು. ಸ್ಟಾರ್ಟ್ ನೀವು ಆಡ್ತಿ ಕೊಡು. 1 2 3 ಸ್ಟಾರ್ಟ್. ಏ ನಿಮ್ಮ ಅವ್ನು ನೀ ಅಕ್ಕ ಫಸ್ಟ್ ಹಾಕಿ ಅಂತ ನಾನು ಸರಿ ಟೈಮ್ ಮಾಡ್ತಬೇಕಾ? ಲೇಟ್ ಮಾಡಿದ್ರಲ್ಲ ನಿಮಿಷ ಲೇಟ್ ಆಡ ಟೈಮ್ ಆಗತ್ತೆ. ಆ ಟೈಮ್ ಅಲ್ಲ, ಆಡೇ ಲೇಟ್ ಆಗುತ್ತೆ. ನಾನು ಹೌದಾ ಬೇಡ ಒಬ್ಬರ ಕಡೆನೇ ಹೇಳ್ಕೊಂಡು ನಾಗಲ್ಲ ಆಕ್ಷನ್. ನೀ ಗೊತ್ತಲ್ಲ ಹಿಂಗ ಇಲ್ಲ ಒಬ್ಬರ ಅಂದ್ರೆ ನೀನು ಅಂದ್ರೆ ಹಿಂಗಂದ್ರೆ ಸಾಕು.
ಇದು ಲಾಸ್ಟ್ ಟೇಕು. ಈಗ ಹಸಿ ಮಾಡಿ ಸರಿ ಕತ್ತದ್ದು ಇಲ್ಲಿ ನಾವೆಲ್ಲರೂ ಕ್ರೇಪ್ ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂತೇಳಿ ಮೂವರು ಒಂದು ಕ್ರೇಪ್ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ನಮ್ಮ ಐಶು ಬಗ್ಗೆ ಹೇಳಬೇಕು ಅಂದರೆ ಯಾರಿಗೇ ಆಗಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಅವಳಿಗೆ ಮೇಕಪ್ ಕ್ಲಾಸ್ ಅದು ಏನೂ ಹೋಗಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಮೇಕಪ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ನಾಮಕರಣದಲ್ಲೂ ಅಷ್ಟೇ, ಅವಳು ಎಲ್ಲರೂ ರೆಡಿಯಾಗಿ ಆದಮೇಲೆ ಎಲ್ಲರೂ ರೆಡಿ ಮಾಡಿ ಕಳಿಸಿ ಎಲ್ಲರನ್ನೂ ಪರ್ಫೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ ಲಾಸ್ಟಿಗೆ ಅವಳು ರೆಡಿಯಾಗಿ ಬಂದಳು. ಒಂದು ಸ್ವಲ್ಪನೂ ಜಲಸ್ ಇಲ್ಲದೆ ಅವಳಿಗಿಂತ ಮುಂಚೆ ಬೇರೆಲ್ಲ ರೆಡಿಯಾಗಿ ಆಮೇಲೆ ರೆಡಿ ಆಗ್ತಾಳೆ ಅವಳು ಯಾವಾಗಲೂ. ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗೋಕ್ಕೆ ಮನೇಲಿ ಪರ್ಮಿಷನ್ ಕೇಳ್ತಿದ್ದಾಳೆ. ಹೋದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ನನ್ನ ಮೇಕಪ್ ಎಲ್ಲ ಮುಗೀತು. ಇನ್ನು ಏನು ಅಂದರೆ ಬಿಂದಿ ಇಟ್ಕೊಂಡು ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡಿದ್ರೆ ಆಯಿತು ಅಷ್ಟೇ. ನಾವೇನು ಓವರಾಗಿ ರೆಡಿಯಾಗಿ ಹೋಗಲಿಲ್ಲ, ಸಿಂಪಲ್ಲಾಗಿ ಇರಲಿ ಅಂಥೇಳಿ ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಈ ಥರ ಎಲ್ಲರೂ ಸಿಂಪಲ್ಲಾಗಿ ರೆಡಿ ಆದ್ವಿ. ನೆಕ್ಸ್ಟ್ ಹೇರ್ ಸ್ಟೈಲ್ ಯಾವ್ದು ಹಾಕೋಬೇಕು ಅನ್ನೋದೇ ದೊಡ್ಡ ಚಿಂತೆ ಆಯಿತು. ಹಾಗೆ ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು, ಇಲ್ಲ ಫ್ರೀ ಹೇರ್ಸ್ ಬಿಡೋಣ ಅಂತ ನೋಡಿದೆ. ಬಟ್ ಫ್ರೀ ಹೇರ್ಸ್ ನನಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ. ಸೊ ಅದಕ್ಕೆ ಕ್ಲಿಪ್ಪೇ ಹಾಕ್ಕೊಳ್ಳೋಣ ಅಂಥೇಳಿ ಹಾಗೆ ಒಂದು ಸೆಂಟರ್ ಒಂದು ಕ್ಲಿಪ್ ಹಾಕ್ಕೊಂಡು ಇಷ್ಟೇ ರೆಡಿಯಾಗಿದ್ದು ಗೈಸ್. ನಾವು ರೆಡಿ ಆಗೋಕ್ಕೇನು ಅಷ್ಟೊಂದು ಟೈಮ್ ತಗೊಳ್ಳಿಲ್ಲ, ಬೇಗ ಬೇಗ ರೆಡಿ ಆದ್ವಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತ. ಬಟ್ ಏನು ಅಂತ ಅಂದರೆ ಅಲ್ಲಿ ಆಲ್ರೆಡಿ ಒಳಗಡೆ ಸಂಘದವ್ರು ಬಂದು ಮೀಟಿಂಗಿಗೆ ಅಂಥೇಳಿ ಕೂತಿದ್ರು. ಸೊ ನಾವು ಆ ಪ್ಲೇಸಲ್ಲಿ ರೀಲ್ಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೇರೆ ಪ್ಲೇಸಿಗೆ ಹೋದ್ವಿ. ಆವಾಗಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿದ್ವಲ್ಲ ವಿಡಿಯೋ, ಅದೇ ಜಾಗದಲ್ಲಿ ಆ್ಯಕ್ಚುಲಿ ಮಾಡಬೇಕಿತ್ತು ನಾವು. ಬಟ್ ಅಲ್ಲಿ ಸಂಘದವ್ರು ಬಂದರು, ಮೀಟಿಂಗ್ ನಡೀತಾ ಇತ್ತು. ಸೊ ಅದಕ್ಕಾಗಿ ಬಾಗ್ಲಲ್ಲಿ ಬಂದು ಮಾಡ್ತಾಯಿದ್ವಿ. ನಾನೇನ್ ಮಿಡಲಿಲ್ಲ. ಅಯ್ಯೋ ಐಶನ್ ಶಿಕ್ಷಣ ಬೇಡ, ಸುಮ್ಮನೆ ಇದ್ಬಿಡತ್ಲಿ. ಹುಡುಗಿಯಲ್ಲೆಲ್ಲ ಸಿಕ್ಸ್ಕಳೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕಿದರೆ ಕಾಪಿರೈಟ್ ಬರುತ್ತೇನೋ ಅಂತೇಳಿ ನಾನು ಅದಕ್ಕೆ ಅದೆಲ್ಲ ಮ್ಯೂಟ್ ಮಾಡಿದ್ದೀನಿ.
ಸಂಘದವ್ರು ಅವರು ಒಬ್ಬೊಬ್ಬರೇ ಬಂದು ಹಿಂದೆ ಹಿಂದೆ ನೋಡ್ತಿರೋದಕ್ಕೂ ಒಬ್ಬೊಬ್ಬರೇ ಡಿಸ್ಟರ್ಬ್ ಮಾಡ್ತಿರೋದಕ್ಕೂ ನಾವು ಪದೇ ಪದೇ ಟೇಕ್ ತಗೊಂತಿರೋದಕ್ಕೂ ಸಾಕಾಗಿ ಹೋಗಿತ್ತು ನಮ್ಗೆ ನೋಡಿ ಅವರಿಗೆಲ್ಲ ಆ್ಯಂಡ್ ನಮಗೂ ಸಾಕಾಗಿ ಹೋಗಿತ್ತು. ಸ್ಟಾರ್ಟ್ ನೋಡ್ರಿ ಈಗ ಸೌಂಡ್ ಕೇಳಂಗಿಡು ಕೇಳ್ತಿಲ್ಲ ನಾನಿನ್ನು ಇಷ್ಟ ನಮ್ಮ ಆಂಟಿ ಹಿಂದೆ ಬಂದು ನೋಡ್ತಾ ಇತ್ತು ಯಾವಾಗ ಮುಗಿಯುತ್ತೆ ಇವ್ರದ್ದು ಅಂಥೇಳಿ. ಫೈನಲಿ ಈ ಥರ ಮಾಡಿ ಮುಗಿಸಿದ್ವಿ. ಎಷ್ಟು ಡಿಸ್ಟರ್ಬೆನ್ಸು ಅಪ್ಪ. ಆಮೇಲೆ ನಾವು ಟೇಕ್ಸ್ ತೊಗೊಂಡಿದ್ದು ಏನಕ್ಕಂದರೆ ತುಂಬ ದಿನಗಳಾಗಿತ್ತು ರೀಲ್ಸ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಟೈಮ್ ಆಯಿತು ಅನ್ಸುತ್ತಿದ್ದು. ಒಂಚೂರು ಎಲ್ಲರಿಗೂ ಕೊಟ್ಟು ತಿನ್ನೋ ಇಶು ಹೇಳಿದ್ರು ನೋಡ್ರಿ ಇದೆ. ಇವ ಆಂಟಿಗೆ ಅಂತ ಕೊಟ್ರ ಮೊಟ್ಟೆನ ಇವ ಆಂಟಿಗೆ ಕೊಡ್ತಿಲ್ಲ, ಇವರೇ ಮಾಡ್ಕೊಂಡು ತಿಂತಿದ್ದಾರೆ. ಅದೇ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಈಗ ಕಂಪ್ಲೇಂಟ್ ಕೊಡೋರು ಯಾರು ಇಲ್ಲ, ಯಾಕಂದ್ರೆ ಇವ್ರು ನಮ್ಮರೇ. ನೀವು ಒಂಚೂರು ಕೊಡ್ರಿ ನಮ್ಮನೆ ಪರವಾಗಿ. ಕಂಪ್ಲೇಂಟ್ ಕೊಡ್ಬಾರ್ದು ಅಂತ ಒಂದ್ ಚೂರ ಕೊಟ್ರಿ ಇವ್ರಿಗೆ ಇವಾಗ. ಇವರು ದಪ್ಪ ತೊಲ ಆಗ್ಲಿ ಅಂತ ಕೊಟ್ಟಿರೋದು. ಇದ್ನಾಗ್ತೀನಿ ಅಲ್ಲೇ ಬಲ್ಲದ ಏನ ಗುಂಡ ಹೋಗಿ ಹುಡ್ಗೊಂದು ಆಮ್ಲೆಟ್ ಮಾಡ್ತೀನಿ ಸರ್. ಈಗ ನೀನು ಸಂಗತಿಯಲ್ಲ ಇನ್ನೊಂದು ಮಾಡಿದ್ರು ನೀನು ಹಾಕಿ ತಿನ್ಬೋದು. ನೀನು ಅಕ್ಕಿ ಮಕ್ಕ ನೋಡ ಹುಡುಗ ಮಕ್ಕ ನೋಡಿ ಇಲ್ಲೊಂದು ಹಾಕೊಂಡು ತಿನ್ಸ್ಬರಿತ್ತು. ಏ ಕಕ್ಕ ಮಾಡಿ ತೊಳೆ ಅಂತ ಅಂದನ ನೀನು ಬಂದು ತಡ್ಕೊಂಡವನು ಒಂದಾರು ಎರಡಾರು ಹಣ್ಣು 1 4 2 4 3 4 4 ಏಳಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಈ ಥರ ಎಡಿಟ್ ನಾನು ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಕನ್ಫ್ಯೂಸಿಂದ ಮಾಡಿರೋದು, ಏನಕ್ಕಂದರೆ ಎಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೋ ಅಂಥೇಳಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.